ಅಲ್ಲಮ್ಮ ಲಡ್ಡು, ನಿನ್ನ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತ ಹೇಳಿದೆ. ಏನು ವಿಷಯ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ವಲ್ಲಮ್ಮ ನೀನು? ಏನಮ್ಮ ಅದು? ಏನೂ ಇಲ್ಲ ತಾತ. ಅದು ನಾನಿವತ್ತೊಬ್ರ ಹತ್ರ ಮಾತಾಡ್ಬೇಕಾಗಿತ್ತು. ನಾನು ಹೋಗಿ ಮಾತಾಡ್ಕೊಂಡು ಬರ್ಲಾ? ಏನು ಹೊರಗೆ ಹೋಗ್ತಾ ಇದೀಯಾ? ಅಲ್ಲಮ್ಮ, ಎಲ್ಲಿಗೆ ಹೋಗ್ತೀಯಾ? ಯಾರ ಜೊತೆಲಿ ಮಾತಾಡ್ತೀಯಾ? ನಿನ್ ಮಾತೇ ವಿಚಿತ್ರವಾಗಿದೆ ಅಮ್ಮ. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ತಾತ, ನಾನು ಹೋಗಿ ಮಾತಾಡ್ಕೊಂಡು ಬಂದು ಆಮೇಲೆ ನಿಮಗೆ ಎಲ್ಲ ವಿಷಯನೂ ಹೇಳ್ತೀನಿ ತಾತ. ನಾನು ಇವಾಗ ಹೋಗ್ಬಿಟ್ಟು ಬರ್ಲಾ? ಆಶ್ಚರ್ಯ ಆಗತ್ತಮ್ಮ. ಅಲ್ಲಮ್ಮ, ಇಲ್ಲಿ ನನ್ನನ್ನು ಬಿಟ್ಟು ನಿನಗೆ ಬೇರೆ ಯಾರೋ ಗೊತ್ತಿಲ್ಲ ಅಂತ ಹೇಳಿದೆ. ಇವಾಗ ನಾ ಹೊರಗಡೆ ಹೋಗ್ತಿದ್ದೀನಿ, ಯಾರ ಹತ್ರನೋ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀಯಾ. ಅದು ಯಾರು ಅಂತ ಕೇಳಿದ್ರೆ ಅದನ್ನೂ ಹೇಳ್ತಾ ಇಲ್ಲ. ಅದು ನಿಮ್ಮ ಹತ್ರ ಮುಚ್ಚಿಡುವಂಥದ್ದೇನಿದೆ ತಾತ. ಹಳ್ಳಿಯಿಂದ ನನಗೆ ಪರಿಚಯದವ್ರು ಯಾರೋ ಬಂದಿದ್ದಾರೆ, ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ ಅಂತ. ಅಲ್ಲಮ್ಮ, ಹಾಗಿದ್ಮೇಲೆ ಮನೆಗೆ ಕರಿಬೋದಾಗಿತ್ತಲ್ಲ ಅವ್ರನ್ನ. ಪರವಾಗಿಲ್ಲ ತಾತ, ಅದೇನ್ ಬೇಡ. ಅವರು ಇಲ್ಲೇ ರಾಜರಾಜೇಶ್ವರಿ ದೇವಸ್ಥಾನದ ಹತ್ರ ಬಂದಿದ್ದಾರಂತೆ. ನಾನೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹೆಂಗೂ ನಾನು ದೇವಸ್ಥಾನಕ್ಕೆ ಹೋದಂಗಾಗುತ್ತೆ, ಅದಕ್ಕೆ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಸರಿಯಮ್ಮ, ಹೋಗಿ ಬಾ. ಹಾಗೆ ದೇವರನ್ನ ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು. ನಾನು ಯಾವಾಗ್ಲೂ ದೇವ್ರ ಹತ್ರ ಹಾಗೆ ಕೇಳ್ಕೊತೀನಿ ತಾತ. ಆದ್ರೆ ಇವತ್ತಂತೂ ಸಿಂಧು ಜೀವನಕ್ಕೆ ಒಳ್ಳೇದಾಗ್ಬೇಕು. ಯಾವುದೇ ಕಾರಣಕ್ಕೂ ಸಿಂಧುಗ್ ಮೋಸ ಆಗ್ಬಾರ್ದು. ನನ್ನ ಅನುಮಾನ ಬಗೆಹರಿಬೇಕು. ಏನು ಯೋಚನೆ ಮಾಡ್ತಾ ಇದೀಯಾ? ಹೊರಡಲ್ವಾ? ಹೊರಡ್ತೀನಿ ತಾತ, ಆದಷ್ಟು ಬೇಗ ಬರ್ತೀನಿ. ಸರಿ, ಹುಷಾರು. ಏನಾದರೂ ಬೇಕು ಅಂತಂದ್ರೆ ಫೋನ್ ಮಾಡು. ಲಡ್ಡು, ಏನಿದು ಎಲ್ಲ ಹೊರಟಿರೋ ಆಗಿದೆ? ಅದು ನಾನೊಬ್ಬರನ್ನ ಭೇಟಿ ಮಾಡ್ಬೇಕಿತ್ತು, ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಓ, ಬೆಂಗಳೂರಲ್ಲಿ ನಿನಗೂ ಪರಿಚಯ ಇರೋರು ಯಾರೋ ಇದ್ದಾರೆ ಅಂತ ಆಯ್ತು. ಅದು ಸರಿ ಸರಿ, ನಾನು ಹೊರಟಿದ್ದೀನಿ. ಬಾ, ಅದೆಲ್ಗೆ ಹೋಗ್ಬೇಕು ಅಲ್ಲಿಗೆ ಡ್ರಾಪ್ ಕೊಡು. ಅಯ್ಯೋ ಬೇಡ, ನಾನು ಆಟೋದಲ್ಲೇ ಹೋಗ್ತೀನಿ. ಲಡ್ಡು, ನಾ ಹೇಳ್ದಲ್ಲ ಡ್ರಾಪ್ ಕೊಡ್ತೀನಿ ಅಂತ. ನೋಡು, ಬೆಂಗಳೂರಲ್ಲಿ ನೀನು ಒಬ್ಳೊಬ್ಳೆ ಓಡಾಡಬಾರ್ದು. ಇಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆಮೇಲೆ ಸುಮ್ಮನೆ ಸಮಸ್ಯೆ ಅಲ್ವಾ? ಹೌದೌದು, ನಿಮ್ಮ ಮಾತು ನಿಜಾನೇ ಅಲ್ವಾ? ಮತ್ತೆ ಬಾ, ಆಗಿದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ನಿಮ್ಮ ಒಳ್ಳೆತನ ನನಗೆ ತುಂಬಾ ಇಷ್ಟ ಆಗಿದೆ. ನಾನು ಬರ್ತೀನಿ. ಲಡ್ಡು, ಯಾರನ್ನು ಮೀಟ್ ಮಾಡಬೇಕು ಅಂತ ಹೇಳಿದೆ, ಯಾರು ಅಂತ ಹೇಳಲೇ ಇಲ್ಲ. ಅದು ಇದೇನಪ್ಪ ಹಿಂಗನ್ಬಿಟ್ಟೆ? ನಂಗೆ ಸಿಟಿ ಹೊಸ್ದು, ಅದು ಅಲ್ದೆ ಹಳ್ಳಿನಾಗೆ ಯಾರಿಗೂ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿವ್ನಿ. ನೋಡಮ್ಮ, ಇಲ್ಲಿ ನಿನ್ ಕತೆ ಕೇಳಕ್ ಕೂತಿಲ್ಲ ನಾನಿಲ್ಲಿ. ನೀನ್ ಕರೆಕ್ಟಾಗಿ ಎಲ್ಲಿಗೆ ಅಂತ ಹೇಳಿದ್ರೆ ಅಲ್ಲಿಗೆ ಬಿಡ್ತೀನಿ. ಯೋ, ಇದೇನ್ ಹಿಂಗ್ ಮಾತಾಡ್ತಿದ್ಯಾ? ನೀನ್ ಸಿಟಿ ಕಂಡಿರೋನು. ಸುಮ್ಕೆ ಮಾತಾಡದ್ಬಿಟ್ಟು ನಾನು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡೋಗು. ಅದ್ ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಅದಲ್ದೆ ಸುತ್ತಿಸ್ಕೊಂಡ್ಬಿಟ್ಟು ನನ್ನೇ ಅಂತಿದ್ಯಾ? ಸಾಕ್ ಸುಮ್ನಿರಮ್ಮ. ಅವ್ರ ಹೆಸರೇ ಊಟ ಅವ್ರ ಮನೆ ಕರ್ಕೊಂಡು ಹೋಗಿ ಅಂತಂದ್ರೆ ಯಾವ ಮನೆ ಕರ್ಕೊಂಡು ಹೋಗ್ಲಿ ನಾನು? ಬೆಂಗಳೂರಲ್ಲಿ ಅಡ್ರೆಸ್ ಇದ್ರೆ ಕಷ್ಟ, ಇನ್ನ ನಿನ್ ಹೆಸರೇ ಬಿಟ್ರೆ ಹುಡ್ಕಕ್ಕಾಗ್ಬಿಟ್ಟದ? ಅದು ಹಂಗಲ್ಲ ಕಣಪ್ಪ, ಕೈನಾಗೆ ಫೋನ್ ನಂಬರ್ ಬರ್ಕೊಂಡ್ ಬಂದಿದ್ದೆ, ಆದ್ರೆ ಅದು ತಾಕ್ತಾ ಇಲ್ಲ. ಯಾವ ಜ್ಞಾನದಾಗೆ ಬರ್ಕೊಂಡ್ ಬಂದ್ಬಿಟ್ನೋ ಏನೋ. ಹಾಳಾದವಳು ಈ ದೊಡ್ಡ ಸಿಟಿನಾಗೆ ಅದ್ ಎಲ್ಲವಳು ಏನ್ ಮಾಡ್ತಾವಳು? ನಾವಿರೋದೀಗ ರಾಜರಾಜೇಶ್ವರಿ ನಗರದಲ್ಲೇ. ಇಲ್ಲಿ ಎಲ್ಲಿ ಅಂತ ಹುಡ್ಕದ್ ಹೇಳು. ನೋಡು, ನೀನ್ ಹಿಂಗೆ ಹೋಯ್ತಾ ಇರು. ಅವನು ಯಾರೋ ದೊಡ್ಡ ಕುಲಾನೇ. ಅವಾಗ ಸೂಟು ಬೂಟು ಹಾಕೊಂಡು ಕಾರ್ನಾಗ ಬಂದಿದ್ದ. ದೊಡ್ಡ ಮನೆಯಾಗೆ ಇರ್ತಾರಲ್ಲ ಅಂತವ್ರು. ಯಾವ್ದಾದ್ರು ಮನೆ ಮುಂದೆ ಅವ್ನ್ ಕಾಣಿಸಿದ್ರೆ ಅಲ್ಲೇ ನಿಲ್ಸ್ಬಿಡು. ನಡಿ. ಈ ಧೀರಜ್ಗೆ ಆವಾಜ್ ಆಗ್ತೀಯಾ? ನಾನು ಪೊರ್ಕಿ ಒಪ್ಕೊಂತೀನಿ, ಆದ್ರೆ ನೀನು ಸತ್ಯವಂತೇನಾ? ಕತ್ತಲಿರೋ ತಾಳಿನ ಮುಚ್ಚಿಟ್ಟು ಮನೆಯವ್ರಿಗೆ ಆಮರ್ಸಿ ಅಲ್ಲೇ ಉಳ್ಕೊಂಡಿದೀಯಾ? ಆಗ ನೋಡಿದ್ರೆ ನಂಬಿಕೆ ಹೆಸರಲ್ಲಿ ಒಂಥರ ಮೋಸ ಮಾಡಿದ್ದು ನೀನು. ನಾನು ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನಿಂದ ಯಾರ ಜೀವನನೂ ಹಾಳಾಗ್ತಾ ಇಲ್ಲ. ಏಯ್, ಜಾಸ್ತಿ ಮಾತಾಡ್ಬೇಡ. ನನ್ನ ಬಗ್ಗೆ ಗೊತ್ತಾ ನಿನಗೆ? ನಮ್ ಲೆವೆಲ್ ಬಗ್ಗೆ ಗೊತ್ತಾ ನಿನಗೆ? ಆಫ್ಟರ್ ಆಲ್ ಕೆಲಸದವಳು ನೀನು, ನಮ್ ವಿಷಯಕ್ಕೆ ಯಾಕೆ ತಲೆ ಹಾಕ್ತೀಯಾ? ನಿಮ್ ವ್ಯವಹಾರ ಏನೇ ಇದ್ರು ಪ್ರೀತಿ, ವಿಶ್ವಾಸ, ಸಂಬಂಧಗಳ ಮಧ್ಯೆ ತಂದು ಹಾಳು ಮಾಡಬೇಡಿ. ನಿನಗೆ ಏನ್ ಯೋಗ್ಯತೆ ಇದೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ನಾವು ಕೋಟ್ಯಾಂತರ ವ್ಯವಹಾರ ಮಾಡೋರು.
ನೀನು 1000 ರೂಪಾಯಿಗೆ ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡೋಳು ಅಂಥದ್ರಲ್ಲಿ ನನಗೆ ಎದುರು ಮಾತಾಡ್ತೀಯಾ? ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳಕ್ಕೆ ಕೋಟಿನೇ ದುಡಿಬೇಕಾಗಿಲ್ಲ. ಗುಣನೇ ಇಲ್ಲ ಅಂದ್ಮೇಲೆ ಹಣ ಇದ್ರೇನು? ಏಯ್! ಜಾಸ್ತಿ ಮಾತಾಡ್ತಾ ಇದೀಯಾ? ಹೌದು, ನಾನು 100 ಹುಡುಗಿರ ಜೊತೆ ಓಡಾಡ್ತೀನಿ, ಮಜಾ ಮಾಡ್ತೀನಿ. ಏನಿವಾಗ ಸಿಂಧು ನನಗ್ ಬೇಕು. ಅವಳನ್ನ ಇಟ್ಕೊಂತೀನೋ ಕಟ್ಕೊಂತೀನೋ ಅದೆಲ್ಲ ನಿನಗೆ ಯಾಕೆ? ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿರ್ಬೇಕು. ಓಹೋ, ನೀನ್ ಹೀಗ್ ಮಾತಾಡ್ತಿದ್ಯಾ ಅಂದ್ಮೇಲೆ ಎಲ್ಲದಕ್ಕೂ ರೆಡಿ ಆಗಿದ್ಯಾ ಅಂತಾಯ್ತು. ಪಾಪ ಸಿಂಧು ನಿನ್ನಂತವ್ನ ನಂಬ್ಕೊಂಡು ತನ್ನ ಬಾಳ್ ಕಟ್ಕೊಳಕ್ಕೆ ಕನಸು ಕಾಣ್ತಾ ಇದ್ದಾಳೆ. ನಿನ್ನಂತವ್ನ ಮದ್ವೆ ಆದ್ರೆ ಅವಳು ಕನ್ಸು ನುಚ್ಚುನೂರಾಗುತ್ತೆ, ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ. ಏನು ಅವಾಗ್ಲಿಂದ ತಲೆ ಹತ್ತೆ ಮಾತಾಡ್ತಾ ಇದ್ದಾಳೆ. ನೀನು ಹೂ ಅನ್ನು, ಇವಳನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏ ಸುಮ್ನೆ ಇರೋ. ನೋಡು, ಹುಡುಗಿ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ಇಲ್ಲೇ ಹೂತಾಗ್ತಾ ಇದ್ದೆ. ನನ್ನನ್ನ ಹೂತಾಕಿದ್ರು ಚಿಂತೆ ಇಲ್ಲ, ಆದ್ರೆ ಅದಕ್ಕೂ ಮೊದಲು ಸಿಂಧುಗೆ ನೀನ್ ಎಂತವನು ಅಂತ ಗೊತ್ತಾಗ್ಬೇಕು. ನಾನು ಈಗಲೇ ಸಿಂಧು ಫೋನ್ ಮಾಡ್ತೀನಿ. ಏಯ್, ಏನೋ ಮಾಡೋದೀಗ? ಏಯ್ ಹೋಗ್ ಹೇಳೋಗ್. ನೀನ್ ಸಿಂಧುಗೆ ನನ್ನ ವಿಷಯ ಹೇಳಿದ್ರೆ ಮನೆಯವರಿಗೆಲ್ಲ ನಿನ್ ತಾಳಿ ವಿಷಯ ಹೇಳ್ತೀನಿ.